ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಬಿದ್ರಿ ಅವರೇ, ಮಾರ್ಚ್ 2 ಶುಕ್ರವಾರ ದಿನ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿ ನಡೆದ ಗಲಾಟೆ ಸಂದರ್ಭದಲ್ಲಿ ವಕೀಲರ ವಿರುದ್ಧ ಪೊಲೀಸರು ಅನುಚಿತವಾಗಿ ವರ್ತಿಸಿದ್ದಾರೆ, ಅಪ್ರಚೋದಿತವಾಗಿ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಯಾಕೆ? ಒಬ್ಬ ಮಹತ್ವದ ಆರೋಪಿಯನ್ನು ನ್ಯಾಯಾಲಯಕ್ಕೆ ತಂದಾಗ ಆವಾಗ ಮಾಧ್ಯಮದವ್ರ ಮೇಲೆ ಹಲ್ಲೆ ನಡೀತು. ಆವಾಗ ನಮ್ಮ ಪೊಲೀಸರು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದರು. ಇವರಿಗೆ ಮಾಧ್ಯಮದವರಿಗೆ ಪ್ರತ್ಯೇಕವಾದಂಥ ಒಂದು ಕಟಾಂಜನವನ್ನು ನಿರ್ಮಿಸಿ ಅಲ್ಲಿಂದ ಅವರು ಆ ಘಟನೆಯನ್ನು ಕವರ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರು. ಅಲ್ಲಿ ಹಲ್ಲೆ ನಡೀತು ಅವ್ರ ಮೇಲೆ. ಆವಾಗಲೂ ನಮ್ಮ ಪೊಲೀಸರು ಮಧ್ಯ ಪ್ರವೇಶಿಸಿದ್ದಾರೆ. ಅದಾದ ಮೇಲೆ ಮಧ್ಯಾಹ್ನ ಏನಾಗಿದೆ ಅಂತಂದರೆ, ನಾವು ಇಲ್ಲಿ ದ್ವೇಷಮಯ ವಾತಾವರಣ ಬೇಡ ಅಂತಕ್ಕಂಥ ಒಂದು ಉದ್ದೇಶದಿಂದ ಮತ್ತು ಮಾನ್ಯ ಮುಖ್ಯ ನ್ಯಾಯಾಧೀಶರ ಸಲಹೆ ಮೇರೆಗೆ ನಾವು ಎಲ್ಲ ಪೊಲೀಸ್ ಅಧಿಕಾರಿಗಳನ್ನು KR ಸರ್ಕಲ್ ಅವರಿಗೆ ಬಂದು ಅಲ್ಲಿರ್ತಕ್ಕಂಥ ವಕೀಲರು ಅಲ್ಲಿಂದ ತೆರಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಅದರಿಂದ ಎಲ್ಲರೂ ಹೋಗಿಬಿಟ್ಟಿದ್ರೆ ಈ ಸಮಸ್ಯೆ ಬರ್ತಿರಲಿಲ್ಲ. ಆದರೆ ಕೆಲವು ವ್ಯಕ್ತಿಗಳು ಅಲ್ಲಿ ಉಳ್ಕೊಂಡು ಪೊಲೀಸರ ಮೇಲೆ ಟೇಬಲ್ಲು, ಫ್ಲವರ್ ಪಾಟ್ಗಳು, ಕುರ್ಚಿ ಮತ್ತು ಕಲ್ಲುಗಳನ್ನು ಮಹಡಿಗಳಿಂದ ಎಸೆದಿದ್ದರಿಂದ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೇನು ಕ್ರಮ ಕೈಗೊಂಡ್ರಿ? ಅದಕ್ಕೆ ಪೊಲೀಸರ ಮೇಲೆ ಆದಂಥ ಕ್ರಮದ ಬಗ್ಗೆ ನಾವು ಪ್ರಕರಣಗಳನ್ನು ದಾಖಲು ಮಾಡಿಸಿ 57 ಜನ ಪೊಲೀಸರು ಗಾಯಾಳುಗಳಾಗಿದ್ದಾರೆ. ಇಲ್ಲಿವರೆಗೆ 5 ಜನರನ್ನ ಬಂಧಿಸಿದ್ದಾರೆ. ಅದು ಮಾಧ್ಯಮದ ದೂರಿನ ಮೇಲೆ ಪೊಲೀಸರ ಮೇಲೆ ಆದ ಹಲ್ಲೆ ಪ್ರಕರಣಗಳಲ್ಲಿಯೂ ಅವರನ್ನು ಬಂಧಿಸಿದ್ದಾರೆ. ನಮ್ಮ ಪೊಲೀಸರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ ಕೊಟ್ಟಂತ ಕಂಪ್ಲೇಂಟಲ್ಲಿ ಅವರನ್ನು ಬಂಧಿಸಿದ್ದಾರೆ. ಕಾಲಕಾಲಕ್ಕೆ ಪೊಲೀಸ್ ಅಧಿಕಾರಿಗಳು ಸೂಕ್ತವಾದ ಕ್ರಮ ಕೈಗೊಳ್ಳದೇ ಇದ್ದೋದಕ್ಕೆ ಈ ರೀತಿ ಪರಿಸ್ಥಿತಿ ಬಿಗಡಾಯಿಸೋದಕ್ಕೆ ಕಾರಣ ಇದು ಹೇಳಿ. ಇದು ಒಪ್ಕೋಬೇಕಾದಂಥ ವಿಚಾರ. ಕಾಲಕಾಲಕ್ಕೆ ತಾವು ಹಾಗಾದ್ರೆ ಸೂಕ್ತ ಕ್ರಮ ಕಾಲಕಾಲಕ್ಕೆ ಅಂದರೆ ಇತ್ತೀಚೆಗೆ ಕೆಲವು ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳದೇ ಇರೋದ್ರಿಂದ ಇದು ಆಗಿದೆ. ಆಯ್ತು, ಇದಕ್ಕೆ ಕಾರಣ ಯಾರು? ನೀವು ಹೇಳಿದಾಗೆ ಪೊಲೀಸ್ ಇಲಾಖೆಯಲ್ಲಿ ಇದು ನಮ್ಮವರ ಈ ಕಾರಣ. ಅದರಲ್ಲಿ ಬೇರೆ ಪೊಲೀಸ್ ಇಲಾಖೆ ಅಧಿಕಾರಿಗಳೇ ಕಾರಣ. ಹೌದು. ನಿಮ್ಮನ್ನ ಯಾರು ಕಟ್ಟಾಕ್ತಾ ಇರೋರು? ಯಾರು ನಿಮ್ಮನ್ನ ಕ್ರಮ ಕೈಗೊಳ್ಳದ ರೀತಿಯಲ್ಲಿ? ನಿಮಗೆ ಈ ಸಂವಿಧಾನಬದ್ಧವಾದ ಅಧಿಕಾರ ಇದೆ. ನೀವು ಓತು ತಗೊಂಡು ಈ ಸೇವೆಗೆ ಬಂದಿರ್ತೀರಿ. ಇಲ್ಲಿ ಯಾರ ಮೇಲೂ ಕೀಳು ಪ್ರಶ್ನೆ ಅಲ್ಲ. ಪೊಲೀಸರ ಮೇಲೂ, ವಕೀಲರ ಮೇಲೂ, ಪತ್ರಕರ್ತರ ಮೇಲೂ ಅನ್ನೋ ಪ್ರಶ್ನೆ ಅಲ್ಲ. ಈ ಸಮಾಜದ ವ್ಯವಸ್ಥೆಯ ಭಾಗ. ಎಲ್ಲರೂ ಮನುಷ್ಯರೇ. ನಾವು ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ, ಅನಾಗರಿಕ ಸಮಾಜದಲ್ಲಿ ಇಲ್ಲ. ಎಲ್ಲರೂ ಸುವ್ಯವಸ್ಥೆಯಿಂದ ಮತ್ತು ಸಮಾಧಾನದಿಂದ, ಸುರಕ್ಷತೆಯಿಂದ ಬದುಕಬೇಕು ಅನ್ನೋದು ಉದ್ದೇಶ. ಅದಕ್ಕೆ ಒಬ್ಬರ ಸಪೋರ್ಟ್ ಇನ್ನೊಬ್ಬರಿಗೆ ಅಗತ್ಯ. ಆದರೆ ಪೊಲೀಸರು ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬೇಕು. ರಕ್ಷಣೆ ಒದಗಿಸಬೇಕಾದವರು ವಕೀಲರಿಗಾಗಲಿ, ಪತ್ರಕರ್ತರಿಗಾಗಲಿ, ಸಾಮಾನ್ಯರಿಗಾಗಲಿ ನಿಮ್ಮ ಜವಾಬ್ದಾರಿ. ನೀವು ಕಾಲಕಾಲಕ್ಕೆ ಕ್ರಮ ಕೈಗೊಳ್ತಾ ಇಲ್ಲ. ಜೊತೆಗೆ ನಿಮ್ಮ ಕೈ ಕಟ್ಟಾಕ್ತಾ ಇರೋರು ಯಾರು ಅನ್ನೋದು ಗೊತ್ತಾಗಬೇಕು ರಾಜ್ಯದ ಜನಕ್ಕೆ. 17ನೇ ತಾರೀಕು ಜನವರಿಯಲ್ಲಿ ನಡೆದಂಥ ಪ್ರಕರಣದಲ್ಲಿ ನಾವು ಏನೂ ಅವರಿಗೆ ಅರೆಸ್ಟ್ ಮಾಡಿ ಕ್ರಿಮಿನಲ್ ಕೇಸ್ ಹಾಕಬೇಕಾದ ಅವಶ್ಯಕತೆಯೂ ಇರಲಿಲ್ಲ. ಕರ್ನಾಟಕ ಪೊಲೀಸ್ ಕಾಯ್ದೆ ಕಲಂ 71 ಪ್ರಕಾರ ಅವರನ್ನು ರಸ್ತೆಯಿಂದ ತೆಗೆದು ಬೇರೆ ಒಂದು ಕಡೆ ಕರ್ಕೊಂಡೋಗಿ ಆಮೇಲೆ ಬಿಟ್ಬಿಟ್ರೂ ಸಮಸ್ಯೆ ಪರಿಹಾರ ಆಗ್ತಿತ್ತು. ಬಟ್ ಅವತ್ತು ಭಾಳ ಮೃದು ಧೋರಣೆಯನ್ನು ನಾವು ಉಪಯೋಗ ಮಾಡಿದ್ರಿಂದ ಇವತ್ತು ಈ ಸಮಸ್ಯೆ. ಆದೇಶ ಆಯ್ತಾ? ಯಾರ ಆದೇಶ ಇಲ್ಲ, ನಮ್ಮವರೇ ಮೃದು ಧೋರಣೆಯನ್ನು ತಳೆದಿದ್ದಾರೆ. ಮೃದು ಧೋರಣೆಯನ್ನು ತಳೆದಿದ್ದಕ್ಕೆ ಇವತ್ತು ನಿಮ್ಮನ್ನ ಅಮಾನತಿನಲ್ಲಿ ಇಡಬೇಕು ಅನ್ನುವ ಬೇಡಿಕೆಯನ್ನ ವಕೀಲರ ಸಂಘದಿಂದ ಇಟ್ಟಿದ್ದಾರೆ. ಯಾಕೆ ನಿಮ್ಮನ್ನು ಸಸ್ಪೆಂಡ್ ಮಾಡಬೇಕು? ಈಗ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತಿದೆ, ನಾನು 41 ವರ್ಷಗಳ ಕಾಲ ರಾಜ್ಯದಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ದೀನಿ. ಅಲ್ಲ, ನಿಮ್ಮನ್ನ ಸಸ್ಪೆಂಡ್ ನಲ್ಲಿ ಇಡಬೇಕು ಅನ್ನೋ ಬೇಡಿಕೆ ಇಟ್ಟಿರೋದು ನೆನಪಿದೆ ತಾನೆ? ಗೊತ್ತಿದೆ. ಬಟ್ ಏನಂದ್ರೆ, ನಾನು ಇಂಥ ಎಲ್ಲ ವಿಷಯಗಳ ಬಗ್ಗೆಯೂ ಕಾನೂನು ಪ್ರಕಾರ ಕಟ್ಟುನಿಟ್ಟಾದ ಕ್ರಮ ತೆಗೆದುಕೊಳ್ಳಿ ಅಂತ ಆದೇಶ ಕೊಡ್ತೀನಿ ಮತ್ತು ಕಟ್ಟುನಿಟ್ಟಾದ ಕ್ರಮವನ್ನು ಕೈಗೊಳ್ತೀನಿ ಅಂತಕ್ಕಂಥ ಒಂದು ಕಾರಣದಿಂದ ಅವ್ರು ಹೇಳ್ತಾರೆ ಅಂತಕ್ಕಂಥ ಬಿಟ್ಟರೆ ಬೇರೆ ಏನೂ ಇಲ್ಲ. ಆದರೆ ಈ ನಮ್ಮ ಪೊಲೀಸ್ ಕೆಲಸ ಅಂತಕ್ಕಂಥದ್ದು ಮೂಲಭೂತವಾಗಿ ಅಪ್ರಿಯವಾದಂಥ ಕೆಲಸ. ನಾವು ಇಲ್ಲಿ ಜನಪ್ರಿಯತೆಯನ್ನು ಅವಲಂಬಿಸಿಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ನೀವು ಹಿರಿಯ ಪೊಲೀಸ್ ಅಧಿಕಾರಿಗಳು ನಿರ್ವಹಿಸಿ ಕ್ರಮ ಕೈಗೊಂಡ ರೀತಿ ಇದೆಯಲ್ಲ, ಈ ಒಟ್ಟಾರೆ ಈ ಪ್ರಕರಣವನ್ನು ನಿಭಾಯಿಸಿದ ರೀತಿಗೆ ರಾಜ್ಯದ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ನಿಮ್ಮ ಮೇಲೆ ಬೇಸರ ವ್ಯಕ್ತಪಡಿಸಿದ್ದಾರೆ, ಹೌದಾ? ಇಲ್ಲ, ಪ್ರಶ್ನೆ ಅವ್ರು ವ್ಯಕ್ತಪಡಿಸೋ ಪ್ರಶ್ನೆನೇ ಉದ್ಭವಿಸುವುದಿಲ್ಲಲ್ಲ. ಇವರು ಪೊಲೀಸರು ತಾವು ಮಾಡಬೇಕಾದಂಥ ಕರ್ತವ್ಯನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇದರಿಂದ ಕೆಲವು ಜನ ಅಪಾದನೆ ಮಾಡಿದರೆ ನಾವು ಹೆದರ್ಕೊಳ್ಬೇಕಾಗಿಲ್ಲ. ನಮ್ಮವರು ಏನೂ ತಪ್ಪು ಮಾಡಿಲ್ಲ. ಒಂದು ವೇಳೆ ಏನಾದರೂ ತಪ್ಪು ಮಾಡಿದಾರಂತ ಆಯೋಗದಲ್ಲಾಗಲಿ ವಿಚಾರಣೆಯಾಗಲಿ ಸಿದ್ಧ ಆದರೆ ನಾವು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ. ಅವರು ಮೊನ್ನೆ ಅವರಿಗೆ ಬಿದ್ದ ಏಟಿಗೆ ಪ್ರೊಟೆಸ್ಟ್ ಮಾಡಬೇಕು ಅಂತ ಹೊರಟರು. ಅದು ಪ್ರೊಟೆಸ್ಟ್ ಮಾಡೋ ಹಾಗಿಲ್ಲ ಪೊಲೀಸ್ ಇಲಾಖೆಯವರು. ಆದರೂ ಅವರು ಒಂದು ಸಣ್ಣದಾಗಿ ಕಪ್ಪು ಪಟ್ಟಿ ಕಟ್ಟಿಕೊಂಡು ಪ್ರತಿಭಟನೆ ಮಾಡ್ತೀವಿ, ಅದು ಯಾರು ಅವರಲ್ಲ, ಅವರ ಕುಟುಂಬದವರು ಮತ್ತು ಕೆಲವು ಪೊಲೀಸರುಗಳು ನಮಗೆ ಅನ್ಯಾಯ ಆಗಿದೆ ಅನ್ನೋ ಮಾತನ್ನ ಎತ್ತಿದ್ರು. ಯಾಕೆಂದ್ರೆ ಅವರು ಕೂಡ ಈ ಸಮಾಜದ ಒಂದು ಭಾಗ, ಅವರು ಮನುಷ್ಯರೇ. ಅದಕ್ಕೆ ನೀವು ಅವಕಾಶ ಮಾಡ್ಕೊಳ್ಳಿಲ್ಲ, ನೋಡಿ, ನೀವು ಅದನ್ನ ನಿಲ್ಲಿಸಿದ್ರಿ. ನೀವು ಮಾಡಬಾರ್ದು ಅಂದ್ರೆ ಅವರ ಮಾನಸಿಕ ಮತ್ತು ನೈತಿಕ ಸ್ಥೈರ್ಯವನ್ನ ಕಿತ್ಕೋತಾ ಇರೋರ ನೀವು.
ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಎಲ್ಲ ಅಧಿಕಾರಿಗಳು ಶಿಸ್ತಿಗೆ ಬದ್ಧರಾಗಬೇಕಾಗುತ್ತೆ, ಇಲಾಖೆಯ ನಿಯಮಗಳಿಗೆ ಬದ್ಧರಾಗಿರಬೇಕಾಗುತ್ತೆ. ಬೆಂಗಳೂರು ನಗರದ ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೀವಿ, ನಾವು ನಿಮಗೆ ನ್ಯಾಯಸಮ್ಮತವಾದಂಥ ಒಂದು ರಕ್ಷಣೆಯನ್ನು ನೀಡ್ತೀವಿ ಮತ್ತು ಸರ್ಕಾರನೂ ನಿಮಗೆ ನ್ಯಾಯಸಮ್ಮತವಾದಂಥ ಒಂದು ರಕ್ಷಣೆಯನ್ನು ನೀಡ್ತೀವಿ. ಇದು ಪೊಲೀಸ್ ಇಲಾಖೆಗೆ ಗೌರವ ತರ್ತಕ್ಕಂಥ ಕೆಲಸ ಅಲ್ಲ. ನೀವು ನಮ್ಮಲ್ಲಿ ಮತ್ತು ಸರ್ಕಾರದಲ್ಲಿ ವಿಶ್ವಾಸ ಇಡಿ, ಈ ಪ್ರತಿಭಟನೆಯನ್ನು ಕೈ ಬಿಡಿ ಅಂತ ನಾನು ಬೆಂಗಳೂರು ನಗರದಲ್ಲಿ ಎಲ್ಲರಿಗೂ ಕೇಳ್ಕೊಂಡಿದ್ದೆ ಮತ್ತು ಲಿಖಿತವಾಗಿ ಮತ್ತು ನಮ್ಮ ಅಧಿಕಾರಿಗಳ ಮೂಲಕ ಸೂಚನೆ ಕಳಿಸಿದ್ದೆ. ಈ ರಾಜ್ಯದಲ್ಲಿ ಸರ್ಕಾರ ನೌಕರರಿಂದ ಮಂಗಳಮುಖಿಯವರೆಗೆ ಎಲ್ಲರೂ ಪ್ರತಿಭಟನೆ ಮಾಡೋ ಹಕ್ಕಿದೆ. ಎಲ್ಲರೂ ತಮ್ಗೆ ಅನ್ಯಾಯ ಕೇಳ್ತಾರೆ. ಅವ್ರು ಯಾರನ್ನ ಕೇಳಬೇಕಾಗಾದ್ರೆ ಅವರಿಗೆ ಸ್ವತಃ ಅವರ ಮೇಲಿನ ಅಧಿಕಾರಿಗಳು ಸಪೋರ್ಟ್ ಮಾಡಲ್ಲ, ಸಾರ್ವಜನಿಕರ ಸಪೋರ್ಟ್ ಇಲ್ಲ, ಪೊಲೀಸರ ಮೇಲೆ ಕೆಟ್ಟ ಅಭಿಪ್ರಾಯ ಇದೆ, ವಕೀಲರು ಪೊಲೀಸರ ಮೇಲೆ ಬಿದ್ದಿದ್ದಾರೆ. ಈಗ ಈ ಎಲ್ಲಾ ಸಂದರ್ಭದಲ್ಲಿ ಅವ್ರ ನ್ಯಾಯ ಯಾರನ್ನ ಕೇಳಬೇಕು, ಎಲ್ಲಿ ಕೇಳಬೇಕು? ನೀವು ಮೇಲಾಧಿಕಾರಿಗಳೇ ಅವ್ರಿಗೆ ನೈತಿಕ ಸ್ಥೈರ್ಯ ಕೊಡ್ತಾ ಇಲ್ಲ. ಪ್ರತಿಭಟನೆ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ನಾವು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನೈತಿಕ ಸ್ಥೈರ್ಯವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಅವ್ರ ಯೋಗಕ್ಷೇಮವನ್ನು ನೋಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ. ಅನ್ಯಾಯಯುತವಾಗಿ ನ್ಯಾಯಬಾಹಿರವಾಗಿ ಅವರಿಗೆ ಯಾವುದೇ ತೊಂದರೆ ಆಗದಂಥ ರೀತಿಯಲ್ಲಿ ನಾವು ನೋಡ್ಕೊಳ್ತೀವಿ, ಸರ್ಕಾರನೂ ನೋಡ್ಕೊಳ್ತದೆ. ಈಗ ಮೇಲಧಿಕಾರಿಗಳು ದೊಡ್ಡ ಮಟ್ಟದಲ್ಲಿ ತಾವು ಹೇಗೆ ತಮ್ಮ ಹುದ್ದೆಯನ್ನು ಬಚಾವ್ ಮಾಡ್ಕೋತೀರಿ, ಕೆಳಮಟ್ಟದ ಅಧಿಕಾರಿಗಳೇ ಬಲಿಪಶು ಆಗೋದು. ಪೇದೆ ಮತ್ತು ಸಣ್ಣ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಲೆವೆಲ್ ಅಧಿಕಾರಿಗಳು ಅವರು ಬಲಿಪಶುಗಳಾದ್ರೆ ಅವರ ಕುಟುಂಬದ ಸ್ಥಿತಿ ಏನು, ಅವರಿಗೆ ಏಟು ಬಿದ್ದರೆ ಅವರ ಸ್ಥಿತಿಗತಿಗಳೇನು, ಅವ್ರಿಗೇನು ಉತ್ತರ ಹೇಳ್ತೀರಿ ನೀವು? ಪೊಲೀಸ್ ಮಹಾನಿರ್ದೇಶಕರು ನಿಮ್ಮ ಪೊಲೀಸರಿಗೆ ನೈತಿಕ ಮಾನಸಿಕ ಸ್ಥೈರ್ಯ ತುಂಬುವಂತ ಒಂದು ಮಾತು ಹೇಳಿ ನೋಡಿ. ನಾನು ಹೇಳ್ತಕ್ಕಂಥದ್ದು ಕೇಳಿ, ನಮ್ಮ ರಾಜ್ಯದ ಪೊಲೀಸ್ ಪಡೆಯಲ್ಲಿ ಇರ್ತಕ್ಕಂಥ ಎಲ್ಲ 1 ಲಕ್ಷ ಜನ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಯೋಗಕ್ಷೇಮ ಸ್ಥೈರ್ಯ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ನಾನು ಯಾವುದೇ ಬೆಲೆ ತತ್ತು ನಾನು ಆ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಕಟಿಬದ್ಧನಾಗಿದ್ದೇನೆ. ನಾನಿರುವವರೆಗೆ ಅನ್ಯಾಯವಾಗಿ ಯಾವುದೇ ಪೊಲೀಸ್ ಅಧಿಕಾರಿಗಳಿಗೆ ಅನ್ಯಾಯ ಆಗೋದಿಲ್ಲ. ರೈಟ್ ಬಿದ್ರಿ ಅವ್ರು, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.